ಓಂ ನಮೋ ಹನುಮತೆ ನಮಃ. ಹನುಮಂತ ಔಷಧಿಯನ್ನು ಹಿಡಿದು 4 ದಿಕ್ಕುಗಳಲ್ಲಿ ಕೂಡ ಸುತ್ತಾಡ್ತಾನೆ. ಎಲ್ಲ ವಾನರನ್ನು ಬದುಕಿಸ್ಬಿಡ್ತಾನೆ. ಬಂದ ಕೆಲಸ ಪೂರ್ತಿ ಆದಮೇಲೆ ಹನುಮಂತ ಮತ್ತೆ ಸಮುದ್ರ ದಾಟಿ ಹೋಗಿ ಆ ಪರ್ವತವನ್ನು ಅದೇ ಜಾಗದಲ್ಲಿ ಇಟ್ಟು ಬರ್ತಾನೆ. ನೋಡಿ ಈಗೇನಪ್ಪ ಇದು, ನಾನು ಹೇಳಿದ್ನಲ್ಲ, ಅಲ್ಲಿಂದ ಇಲ್ಲಿಗೇನೋ ಒಂದು ಸಣ್ಣ ಒಂದು ಹೆಜ್ಜೆ ಇಟ್ಕೊಂಡು ಲಾಂಗ್ ಜಂಪ್ ಹೈ ಜಂಪ್ ಅಂತೀವಲ್ಲ, ಹಾಗೆ ಲಾಂಗ್ ಜಂಪ್ ಹೊಡೆಯೋದು ಬರೋದು ಈಗ ಮಾಡ್ತಾನೆ. ಅಂದು ರಾತ್ರಿ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಲಕ್ಷ್ಮಣ ವಿಜೃಂಭಿಸಿ ಇಂದ್ರಾಸ್ತ್ರವನ್ನು ಸಂಧಾನ ಮಾಡಿ ಅದನ್ನು ರಾಮ ಮಂತ್ರದಿಂದ ಅಭಿಮಂತ್ರಿಸಿ ಹೇಳ್ತಿದ್ದಾನೆ, ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇ ಚ ಪ್ರತಿದ್ವಂದ್ವಃ ಶರೈನಂ ಜಹಿ ರಾವಣೀಂ. ಓ ಬಾಣವೇ, ದಶರಥ ಪುತ್ರನಾದ ರಾಮನು ಧರ್ಮಾತ್ಮನಾಗಿದ್ದರೆ, ಅಷ್ಟೊಂದು ಪ್ರತಿಜ್ಞೆ ನೋಡಿ, ಆಗಿದ್ದರೆ ಏನು ಪರೀಕ್ಷೆ ನನಗೆ ಅರ್ಥವಾಗ್ತಾ ಇಲ್ಲ. ಲಕ್ಷ್ಮಣನ ಮನಸ್ಸು ಏನಿತ್ತೋ, ತಡ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಸಂಕಟವಿತ್ತೋ, ಹಾಗಾದರೂ ರಾಮನ ದೃಷ್ಟಿ ಬೀಳಲಿ ಅಂತಿತ್ತೋ, ಈ ಕಷ್ಟ ಹೋಗಲಿ ಅಂತಿತ್ತೋ, ಅದಕ್ಕೆ ಇದ್ದರ್ರೆ ಅಂದ. ಇದೆ ಇರುವುದರಿಂದ ಅಂದ್ಕೊಂಡಿದ್ರೆ ಚೆನ್ನಾಗಿತ್ತೇನೋ ಅಂತ ಸ್ವಲ್ಪ ಬದಲಾವಣೆ ಮಾಡ್ಕೋಬೋದಾಯಿತು, ಪ್ರಾರ್ಥನೆಯಲ್ಲಿ ಇರಲಿ. ಅಲ್ಲಿಂದ ಸತ್ಸಂಧನೇ ಆಗಿದ್ದರೆ, ಇನ್ನು ಸತ್ಯಸಂಧನಾಗಿದ್ದರೆ ಅಂತ. ನೀನು ಗೊತ್ತಿಲ್ವೇ, ರಾಮ ಅಂದರೆ ಸತ್ಯನೇ, ರಾಮ ಅಂದರೆ ಧರ್ಮನೇ ಅಂತಕ್ಕಂಥದ್ದು. ಇನ್ನು ಪೌರುಷದಲ್ಲಿ ಸಾಟಿ ಇಲ್ಲದವನೇ ಆಗಿದ್ದರೆ, ರಾಮನ ಸಾಟಿ ಪೌರುಷ ನೋಡಿಲ್ವಾ ಲಕ್ಷ್ಮಣ? ಆದರೆ ಅಲ್ಲಿರ್ತಕ್ಕಂಥ ವಾನರಿಗೆಲ್ಲ ಗೊತ್ತಾಗಲಿ ಅಂತ ಪ್ರತಿಜ್ಞೆ ಮಾಡ್ತಿದ್ದಾನೆ. ಆ ಮಂತ್ರವನ್ನು ರಾಮ ಬಾಣ ಮಂತ್ರವಾಗಲಿ, ಬಾಣಕ್ಕೆ ಆ ಶಕ್ತಿ ಬರಲಿ ಅಂತ. ನೀನು ಈ ರಾವಣ ಪುತ್ರನನ್ನು ಸಂಹಾರ ಮಾಡು. ಲಕ್ಷ್ಮಣನ ಈ ಬಾಣ ಪ್ರಯೋಗದಿಂದ ಇಂದ್ರಜಿತ್ತು ಸಾವನ್ನಪ್ಪಿದೆ. ಇಲ್ಲದರ ಇಂದ್ರಜಿತ್ತು ಸಾಯ್ತಾ ಇರಲಿಲ್ಲ. ಈ ರೀತಿಯಾದ ಒಂದು ಮಂತ್ರವನ್ನು ಹಾಕದೆ, ಈ ರೀತಿಯಾದ ಒಂದು ಶಪಥವನ್ನು ಮಾಡದೆ ಲಕ್ಷ್ಮಣ ತನ್ನ ಸ್ವಾಮಿಯನ್ನೇ ಪಣವಾಗಿ ಇಟ್ಟುಬಿಟ್ಟು ಹೋದ, ಬಾಣ ಪ್ರಯೋಗ ಮಾಡಿಬಿಟ್ಟ. ಮಾರನೇ ದಿನ ರಾವಣಾಸುರ ರಾಮಲಕ್ಷ್ಮಣರ ಜೊತೆ ತಾನೇ ಯುದ್ಧಕ್ಕೆ ನಿಲ್ತಾ ಇದ್ದಾನೆ. ನೋಡಿ ಎಂಥ ಒಂದು, ಇದೇ ನಿಜವಾದಂಥ ಘಟ್ಟ. ಆಗ ರಾವಣ ಶಕ್ತಿ ಆಯುಧವನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಅದು ಲಕ್ಷ್ಮಣನ ಎದುಗೆ ನಾಟತ್ತೆ. ತಕ್ಷಣ ಲಕ್ಷ್ಮಣ ಸ್ಪೃಹೆ ತಪ್ತಾ ಇದ್ದಾನೆ. ಇದನ್ನು ಗಮನಿಸಿದ ಶ್ರೀರಾಮ ರಾವಣನ ಮೇಲೆ ವಿಜೃಂಭಿಸ್ತಾ ಇದ್ದಾನೆ. ಏಕೆಂದರೆ ಲಕ್ಷ್ಮಣ ಅಂದರೆ ಪಂಚಪ್ರಾಣ ಅವನಿಗೆ. ರಾವಣನಿಗೆ ಕೈಕಾಲು ಆಡ್ದ ಹಾಗಾಗೋಯ್ತು, ಏನಪ್ಪ ಇದು ಹೀಗಾಯಿತು ಅಂತ. ಆದರೆ ಅವನ ಸಾರಥಿ ತನ್ನ ರಥವನ್ನು ಬೇರೆ ಕಡೆಗೆ ಹೊಡೆದುಕೊಂಡು ಹೋಗ್ಬಿಟ್ಟು ರಾವಣನನ್ನು ಉಳಿಸ್ತಾನೆ ಅವತ್ತೊಂದು ದಿನ. ಇಲ್ಲಿ ಶ್ರೀರಾಮ ಲಕ್ಷ್ಮಣನ ತಲೆಯನ್ನು ತನ್ನ ಮಡಿಯಲ್ಲಿ ಇಟ್ಕೊಂಡ್ಬಿಟ್ಟು ಅಳೋದಕ್ಕೆ ಶುರು ಮಾಡ್ತಾನೆ. ಲಕ್ಷ್ಮಣ ಹೋಗೇ ಬಿಟ್ನಲ್ಲ ಅಂತ ಅನ್ನೋ ರೀತಿ. ಇದನ್ನು ಗಮನಿಸ್ತಕ್ಕಂಥ ಹನುಮಂತ ಅದೇ ಕೆಲಸ ನೋಡೋದು ಹೇಳುವೆ. ಮತ್ತೆ ಸಮುದ್ರನ ದಾಟ್ತಾನೆ. ಅದೆಷ್ಟು ಸತಿ ದಾಟ್ತಾನೋ ಗೊತ್ತಿಲ್ಲ. ಮತ್ತೆ ಸಮುದ್ರವನ್ನು ದಾಟಿ ಮತ್ತೆ ಹಿಮಾಲಯಕ್ಕೆ ಹೋಗ್ಬಿಟ್ಟು ಸಂಜೀವಿನಿ ಪರ್ವತನ ತಂದು ಲಕ್ಷ್ಮಣನನ್ನು ಉಳಿಸ್ತಾನೆ. ಹನುಮಂತ ಸಮುದ್ರ ದಾಟಿ ಸಂಜೀವಿನಿಯನ್ನು ತಂದು ಲಕ್ಷ್ಮಣನ ಬದುಕಿಸ್ತಾ ಅಂತ. ಮಾರನೇ ದಿನ ರಾವಣರಿಗೆ ಘೋರವಾದ ಯುದ್ಧ ನಡೀತೆ. ಇದಕ್ಕೆ ಕಾಯ್ತಿತ್ತು ಫೈನಲ್ ಅಂತ ಹೇಳ್ತೀವಲ್ಲ, ಕ್ಲೈಮ್ಯಾಕ್ಸ್ ಅಂತೀವಲ್ಲ, ಹಾಗೆ ರಾಮ 101 ಸಲ ರಾವಣನ ತಲೆಯನ್ನು ಕತ್ತರಿಸಿ 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 ಹಾಕ್ತಾ ಇದ್ದಾನೆ. ಕೊನೆಗೆ ದೇವೇಂದ್ರನ ಸಾರಥಿಯಾದ ಮಾತಲಿಯ ಸಲಹೆ ಮೇಲೆ ಇನ್ನು ಎಷ್ಟು ಸತಿ ಕತ್ತರಿಸೋದು, ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ರಾವಣಾಸುರನನ್ನು ಸಂಹಾರ ಮಾಡಿದ. ಈ ಅದ್ಭುತ ಕಾರ್ಯವನ್ನು ನೋಡಿ ದೇವತೆಗಳೆಲ್ಲ ಸಂತೋಷದಿಂದ ಪುಷ್ಪವೃಷ್ಟಿ ಸುರಿಸಿ ಶ್ರೀರಾಮನನ್ನು ಸ್ತುತಿ ಮಾಡ್ತಾರೆ. ಜೈ ಜೈ ರಾಮ್, ಜೈ ಶ್ರೀರಾಮ್.
ಜಯ ರಾಮ್ ಶ್ರೀರಾಮ್ ಜಯ ಜಯ ರಾಮ್ ಜಯ ಜಯ ಶ್ರೀರಾಮ್ ಜಯ ಜಯ ರಾಮ್ ಶ್ರೀರಾಮ್ ಜಯ ಜಯ ರಾಮ್